ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿಂದು ಶಿಕ್ಷಕರ ಸಮಾಗಮವಾಗಿತ್ತು. ಜಿಲ್ಲಾ ಪಂಚಾಯತ್ ಮೈಸೂರು ಹಾಗೂ ಶಾಲಾ ಶಿಕ್ಷಣ ಇಲಾಖೆ ನಂಜನಗೂಡು ತಾಲೂಕು ಸಂಯುಕ್ತಾಶ್ರಯದಲ್ಲಿ 2025ನೇ ಸಾಲಿನ ಶಿಕ್ಷಕರ ದಿನಾಚರಣೆ ಹಾಗೂ ಗುರುವಂದನೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಹುಲ್ಲಳ್ಳಿ ರಸ್ತೆಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವ ನಾರಾಯಣ್ ವೇದಿಕೆ ಮೇಲಿನ ಇನ್ನಿತರೆ ಗಣ್ಯರುಗಳೊಂದಿಗೆ ದೀಪ ಬೆಳಗಿಸಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ, ಜೀವನದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಲು ಬಾಲ್ಯದಿಂದಲೇ ಶಿಸ್ತು ಅನ್ನೋದನ್ನ ರೂಢಿಸಿಕೊಳ್ಳಬೇಕಿದೆ. ಮಕ್ಕಳಲ್ಲಿ ಶಿಸ್ತು ಕಲಿಸುವ ಮಹತ್ತರ ಜವಾಬ್ದಾರಿ ಶಿಕ್ಷಕರ ಮೇಲಿರುತ್ತದೆ. ಶಿಕ್ಷಕರುಗಳು ತಮ್ಮ ಜೀವನದ ಹೆಚ್ಚು ಸಮಯವನ್ನ ಶಿಕ್ಷಣಕ್ಕೆ ಒತ್ತು ನೀಡಿ ಮಕ್ಕಳೊಂದಿಗೆ ಕಳೆದಿರುತ್ತಾರೆ. ಜೀವನದಲ್ಲಿ ಗುರಿ ತಲುಪಲು ಗುರುವಿನ ಮಾರ್ಗದರ್ಶನ ಅಗತ್ಯವಿರುತ್ತೆ. ಬಾಲ್ಯದಲ್ಲಿನ ತಪ್ಪುಗಳನ್ನು ತಿದ್ದಿ ತೀಡಿದ ಪರಿಣಾಮ ಮುಂದೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳುತ್ತೇವೆ. ಇಂತಹ ಶಿಕ್ಷಕರು ಮತ್ತು ಶಿಕ್ಷಣದಿಂದ ನಾನಿವತ್ತು ಈ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೇನೆ. ಇವತ್ತು ತಾಲೂಕಿನ ಶಿಕ್ಷಕರುಗಳು ಈ ಸನ್ಮಾನ ಸಮಾರಂಭ ಮತ್ತು ಶಿಕ್ಷಕ ದಿನಾಚರಣೆಯಲ್ಲಿ ಭಾಗವಹಿಸಿ ಖುಷಿ ತಂದಿದೆ. ಶಿಕ್ಷಕರುಗಳ ಸಮಸ್ಯೆ ಮತ್ತು ಕೆಲವು ಬೇಡಿಕೆಗಳು ಇದ್ದು ಅವುಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಮುಖ್ಯವಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಮನುಷ್ಯನಿಗೆ ಗುರಿ ಎಷ್ಟು ಮುಖ್ಯ, ಆ ಗುರಿಯನ್ನ ಕಲಿಸಲಿಕ್ಕೆ ಒಬ್ಬ ಗುರುವಿನ ಮಾರ್ಗದರ್ಶನ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಆದ್ದರಿಂದ ನಮ್ಮೆಲ್ಲರ ಜೀವನದಲ್ಲಿ ಕೂಡ ನಮಗೆ ಸಡನ್ರಿಂದ ಇದ್ದಂತ ಕೆಲಸವನ್ನ, ಶಿಕ್ಷಣವಾಗಿರುವಂತ ಕೆಲಸವನ್ನ ಮಾಡುವಂತಹ ಗುರುಗಳ ಸ್ಮರಣೆಯನ್ನ ನಾವು ದಿನನಿತ್ಯ ಮಾಡಬೇಕಾಗುತ್ತದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಮಾತನಾಡಿ, ಶಿಕ್ಷಣ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ದುಡಿಯುವ ವರ್ಗಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಮಾತ್ರ ದೇಶ ಅಭಿವೃದ್ಧಿಯಾಗುತ್ತೆ. ಶಿಕ್ಷಕರ ಕುಂದುಕೊರತೆಗಳನ್ನ ಸದನದ ಒಳಗೆ ಮತ್ತು ಹೊರಗೆ ಧ್ವನಿ ಎತ್ತುತ್ತಿದ್ದೇನೆ. 10 ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಅನೇಕ ಶಿಕ್ಷಕರುಗಳಿಗೆ ಬಡ್ತಿ ಸಿಗ್ತಾ ಇಲ್ಲ. ಶಿಕ್ಷಕರಿಗೆ ಸಂಬಂಧಿಸಿದ ಅನೇಕ ಬೇಡಿಕೆಗಳು ಸರ್ಕಾರದ ಮುಂದೆ ಇವೆ. ಇವುಗಳ ಪರಿಹಾರಕ್ಕೆ ಸರ್ಕಾರ ಮುಂದಾದಾಗ ಮಾತ್ರ ಶಿಕ್ಷಕರ ದಿನಾಚರಣೆಗೆ ನಿಜವಾದ ಅರ್ಥ ಸಿಗುತ್ತದೆ ಅಂತ ಅಭಿಪ್ರಾಯಪಟ್ಟರು. 1.5 ಲಕ್ಷ ಶಿಕ್ಷಕರು ಕೊರತೆ ಆಗಿದೆ. 1.5 ಲಕ್ಷ 2006 ಇಸ್ವಿ ಆದ ನಂತರ ರಿಕ್ರೂಟ್ಮೆಂಟ್ಗೆ ಆಗಿಲ್ಲ. ಒಂದು ಸಾಲ ಕೊಟ್ಟರೆ 15 ಜನ ಟೀಚರ್ ಸಿಗ್ತದೆ. ಎಲ್ಲ ರಿಟೈರ್ಡ್ ಆಗಿ 2 ಜನ 3 ಜನ 4 ಜನ ಇದ್ದಾರೆ. ಎಲ್ಲ ಅತಿಥಿ ಉಪನ್ಯಾಸಕರು ಆಗಿದ್ದಾರೆ. 12,000 ರೂಪಾಯಿ ಸಂಬಳ ಕೊಡ್ತಾರೆ. ಎಷ್ಟು? 12,000 ರೂಪಾಯಿ. ಅವ್ರ ತಾಯಿ ಅಂದ್ರೆ ನನ್ನ ಮಗ ಶಿಕ್ಷಕನಾಗಿ ನನ್ನ ಸಾಕಣೆ ಕೆಲವು 2 ಡಿಗ್ರಿ 3 ಡಿಗ್ರಿ 4 ಡಿಗ್ರಿ ಮಾಡಿದ್ದಾರೆ. ಕೆಲಸ ಇಲ್ಲ ಅವ್ರಿಗೆ. ಅತಿಥಿ ಉಪನ್ಯಾಸಕ ತಗೊಂಡು 12,000 ಸಮಯ ಬಿಟ್ಟು 20 ಕಿಲೋಮೀಟರ್ 15 ಕಿಲೋಮೀಟರ್ 10 ಕಿಲೋಮೀಟರ್ ಇಂದ ಆ ಶಾಲೆ ಕೊಡಬೇಕು. 3,000-4,000 ರೂಪಾಯಿ ಒಂದು ತಿಂಗಳಿಗೆ ಪೆಟ್ರೋಲ್ ಖರ್ಚಾಗುತ್ತೆ. 8,000 ರೂಪಾಯಿ ತಗೊಂಡು ಏನು ಯೂಸ್ ಮಾಡ್ತಾರೆ ಅವರು? ಅದಕ್ಕಾಗಲಿ 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಹೋದರೆ ಅತಿಥಿ ಉಪನ್ಯಾಸಕರ ಕೆಲಸ ಮಾಡಿ ಆಲೆ 50 ವರ್ಷ ಕೆಲಸನೂ ಸಿಗಲ್ಲ ಅವ್ರಿಗೆ. ನಂಜನಗೂಡು ತಾಲೂಕಿನ ವಿವಿಧ ಶಾಲಾ ಶಿಕ್ಷಕರು ಮತ್ತು ನಿವೃತ್ತ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಿ ವೇದಿಕೆ ಮೇಲಿನ ಗಣ್ಯರುಗಳು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಸನ್ಮಾನಿಸಿದರು.
ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭೆ ಅಧ್ಯಕ್ಷ ಶ್ರೀಕಂಠ ಸ್ವಾಮಿ, ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಗುಂಡ್ಲುಪೇಟೆ ತಾಲೂಕಿನ ಕಬ್ಬಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ SM ಸಿದ್ದರಾಜಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ M ಮಹೇಶ್, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ S ಬಾಲರಾಜ್, ಶಿಕ್ಷಕರ ಸಂಘದ ಅಧ್ಯಕ್ಷ ಧರ್ಮರತ್ನಾಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ CM ಶಂಕರ್ ಸೇರಿದಂತೆ ತಾಲೂಕಿನ ವಿವಿಧ ಶಾಲೆಗಳ ನೂರಾರು ಸಂಖ್ಯೆಯ ಶಿಕ್ಷಕ ಶಿಕ್ಷಕಿಯರು ಭಾಗವಹಿಸಿದ್ದರು.